ಚುಮ್ಮಿ 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 ಯಾಕಪ್ಪ ಏನಾಯ್ತು ಪುಟ್ಟ ಚುಮ್ಮಿ ಚುಮ್ಮಿ ಪುಟ್ಟ ಇನ್ನು ಉಳಿದಿರೋದು 2 ದಿನ. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಇದು ಸಿವಿಯರ್ ಬ್ಲಡ್ ಊಸಿಂಗ್ ಸ್ಟೇಜ್. ಈಗ ಮಗುನ ಹಾಸ್ಪಿಟಲೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಕ್ಕಾಗಲ್ಲ. ಮಗುನ ಉಳಿಸ್ಕೊಳ್ಳೋದು ಬಿಡೋದು ಈಗ ನಿಮ್ ಕೈನಲ್ಲಿದೆ. ಜನ್ಮ ಕೊಟ್ಟ ತಂದೆನೇ ಮಗಳ ಪ್ರಾಣಕ್ಕೆ ಶತ್ರು ಆಗ್ತಾನೆ ಅಂತ ಗೊತ್ತಿರ್ಲಿಲ್ಲ. ಅವ್ರಿಗೇನ್ ಗೊತ್ತು ಡ್ಯಾಡಿ? ಕಾಯಿಲೆ ವಿಷಯ ಗೊತ್ತಾಗಿದ್ರೆ ಅವರಾಗಿ ಚುಮ್ಮಿನ್ ತಂದು ಒಪ್ಪಿಸ್ತಿದ್ರು. ಈ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿ ನಿಮ್ ಮೊಮ್ಮಗಳನ್ನ ಪತ್ತೆ ಹಚ್ಚಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಐ ಕೆನಾಟ್ ಬಿಲೀವ್ ಇಟ್. ಅರವಿಂದ್ ಸರ್, ನನಗೆ ನನ್ನ ಮೊಮ್ಮಗಳು ಬೇಕು. ಎಂಟೈರ್ ಫೋರ್ಸ್ ಎನ್ಕೌಂಟರ್ ಆದ್ರೂ ಪರವಾಗಿಲ್ಲ, ಚುಮ್ಮಿ ಪ್ರಾಣ ಹೊಡಿಬೇಕು. ಅದಕ್ಕೋಸ್ಕರ ಬೇರೆ ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ. ಸರ್, ನನಗಿಷ್ಟು ಪರ್ಮಿಷನ್ ಇದ್ರೆ ಸಾಕು. ಚುಮ್ಮಿ ನಮ್ಗೆ ಸಿಕ್ಕಿದ್ಲು ಅಂತಾನೆ ತಿಳ್ಕೊಳ್ಳಿ. ಅರವಿಂದ್, ಅರವಿಂದ್, ಬೇರೆ ಯಾರ ಪ್ರಾಣನೂ ಹೋಗ್ಬಾರ್ದು. ನಂಗೆ ಇಬ್ರು ಪ್ರಾಣನೂ ಮುಖ್ಯ. ಮೋನಿ, ನನ್ ಗುರಿ ಚುಮ್ಮಿ ಪ್ರಾಣ ಉಳಿಸೋದು. ಅದಕ್ಕೋಸ್ಕರ ಚುಮ್ಮಿ ತಂದೆ ಪ್ರಾಣ ಕಳ್ಕೋಬೇಕಾ? ಮನುಷ್ಯ ಒಂದೊಂದ್ಸಲ ಒಂದನ್ ಪಡಿಬೇಕಾದ್ರೆ ಇನ್ನೊಂದನ್ ಕಳ್ಕೋಬೇಕಾಗತ್ತೆ. ಆ ಮಾತು ಸಂಬಂಧಗಳಿಗೆ ಅನ್ವಯಿಸಲ್ಲ. ನಾಳೆ ದಿನ ಪಪ್ಪ ಇಲ್ಲಿ ಅಂತ ಚುಮ್ಮಿ ಕೇಳಿದ್ರೆ ನಿಮ್ ಪಪ್ಪನ್ ಕೊಂದು ನೀನು ಉಳಿಸ್ಕೊಂಡ್ವಿ ಅಂತ ಹೇಳ? ಮನುಷ್ಯ, ಈ ಮನೆಯವ್ರ ರಕ್ಷಣೆ ನನ್ನ ಕರ್ತವ್ಯ. ಪಪ್ಪ ಪಪ್ಪ ಏನಪ್ಪ? ಪಪ್ಪ ನಂಗೇನೋ ಒಂಥರ ಆಗ್ತಿದೆ ಪಪ್ಪ. ಇಲ್ಲೆಲ್ಲ ನೋವಾಗ್ತಿದೆ ಪಪ್ಪ. ಅದೇನಿಲ್ಲ ಪುಟ್ಟು, ಬೆಳಿಗ್ಗೆಯಿಂದ ಏನು ತಿಂದಿಲ್ವಲ್ಲ, ನಿನಗೆ ಹೊಟ್ಟೆ ಹಸ್ತಿರ್ಬೇಕು. ಹಸ್ವಲ್ಲ ಪಪ್ಪ, ನೋವಾಗ್ತಿದೆ. ಅದು 3 ದಿವಸದಿಂದ ಸುತ್ತಾ ಇದೀವಲ್ಲ, ಅದಕ್ಕೆ ಹಂಗಾಗ್ತಿದೆ. ನಾನು ಹೋಗಿ ತಿನ್ನಕ್ಕೆ ನಾನು ತಗೊಂಡ್ಬರ್ತೀನಿ. ನಂಗೇನ್ ಬೇಡ, ನನ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ ಪಪ್ಪ. ಕರ್ಕೊಂಡು ಹೋಗ್ತೀನಪ್ಪ. ಮೊದಲು ಊಟ ಮಾಡ್ಬಿಡು, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀ ಇಲ್ಲೇ ಇರು, ಎಲ್ಲೂ ಹೋಗ್ಬಾರ್ದು. ತಗೋ, ಆಟಾಡ್ತಾರೆ. ಪಪ್ಪ ಬೇಗ ಬಂದ್ಬಿಡು. ಸರಿ ಪುಟ್ಟು. हाँ साहब। ಎಷ್ಟಾಯ್ತು? क्या? कितना हुआ? ₹52.75। How much? ₹52, इतना दीजिए। ಆನಂದ್, ನಮ್ ಚುಮ್ಮಿ ಫಿಯೋಕ್ರೋಮಾಸೈಟೋಮಾ ಎಂಬ ಭೀಕರ ಕಾಯಿಲೆಯಿಂದ ನರಳುತ್ತಿದ್ದಾಳೆ. 2 ದಿನಗಳಲ್ಲಿ ಆಪರೇಷನ್ ನಡೆಯದಿದ್ದರೆ ಚುಮ್ಮಿ ನಮ್ಮ ಪಾಲಿಗೆ ಉಳಿಯುವುದಿಲ್ಲ. ಅವಳು ಗುಣವಾದ ಮೇಲೆ ನೀವೇ ಅವಳನ್ನು ಕರೆದುಕೊಂಡು ಹೋಗಿ ಚುಮ್ಮಿಯನ್ನು ಉಳಿಸಿಕೊಳ್ಳುತ್ತೀರಲ್ಲ?
बोल बोल कहाँ छुपाए हो बाप? बोल अरे बोल कहाँ है तेरा बाप? बोलते कि नहीं? अरे बोल बोल कहाँ है तेरा बाप? अरे बोल बोल कहाँ है तेरा बाप? बोलते क्या नहीं? बोल बोल कहाँ है? अरे बोल बोल कहाँ है तेरा बाप? तेरा बाप किधर है? कहाँ भाग गया? बोल ನೀವು ಮಗುನ ಉಳ್ಸಕ್ ಬಂದವ್ರ ಮೇಲೆ ಕೈ ಮಾಡ್ತಾ ಇದ್ದೀರಾ? ಹೌದು ಹೌದು, ನಿನ್ ದೃಷ್ಟಿಲಿ ಮಗುಗೆ ಹಿಂಸೆ ಕೊಡೋರು ಜೀವ ಉಳಿಸೋರು ಅಲ್ಲ. ಸುಳ್ಳು, ಅವ್ರು ನಮ್ ಡ್ಯಾಡಿ ಕಳ್ಸಿರೋ ಕಮಾಂಡೋಗಳು. ನೋಡು, ಈಗ ಅದೆಲ್ಲ ಚರ್ಚೆ ಮಾಡಕ್ ಸಮಯ ಅಲ್ಲ, ದಾರಿ ಬಿಡು. ಆನಂದ್, ಮೊದ್ಲು ಚುಮ್ಮಿನ್ ತಂದೊಪ್ಸಿ, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ. ನೋಡಿ, ಅವಳು ಕೂಡ್ಲೆ ಆಪರೇಷನ್ ಆಗ್ಬೇಕಾಗಿದೆ. ಅದಕ್ಕೆ ಈಗ ನಾನು ತಡಿಬೇಡ. ಚುಮ್ಮಿ ಸಮುದ್ರದ ಮಧ್ಯೆ ಬೋಟ ಒಂಟಿಯಾಗಿದ್ದಾಳೆ, ಅವಳನ್ನ ಕಾಪಾಡ್ಬೇಕು. ನಾನ್ ನಿಮ್ ನಂಬಲ್ಲ. ನನ್ ಮೇಲಿನ ಹಠಕ್ಕೆ ಸೇಡ್ಗೆ ಮಗನ್ ಬಲಿ ಕೊಡ್ತಿದ್ದೀರಾ? ನೋಡಿ, ಬೇಕಾದ್ರೆ ಆಪರೇಷನ್ ಆದ್ಮೇಲೆ ನೀವೇ ಕರ್ಕೊಂಡು ಹೋಗಿ. ಆದ್ರೆ ಇವಾಗ ಮಾತ್ರ ನನ್ ಮಗು ನನ್ಗೆ ವಾಪಸ್ ಕೊಡಿ. ಇವಾಗ ಮಗು ಯಾರ ಜೊತೆ ಇರ್ಬೇಕು ಅನ್ನೋದು ಮುಖ್ಯ ಅಲ್ಲ, ಅವಳು ಜೀವ ಉಳಿಸೋದು ಮುಖ್ಯ. ಇಲ್ಲ, ನನಗ್ ಗೊತ್ತಿದೆ. ನಿಮಗ್ ಬೇಕಾಗಿರೋದು ಮಗು ಸಾವು. ಅವಳು ಸತ್ತಾಗ್ಲೇ ನಿಮಗ್ ಸಮಾಧಾನ. ನೀನು ಒಬ್ಳು ತಾಯಿನ ತನ್ನ ಮಗು ಸಾವನ್ನ ಕಲ್ಪನೆ ಮಾಡ್ಕೊಳ್ಳೋಣ ಒಬ್ಳು ತಾಯಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಎಂತ ದೊಡ್ಡ ಮಾತಾಡಿದೆ. ಇದೇ ದುಡುಕು ಸಂಶಯದಿಂದ ತಾನೆ
ನಮ್ ಪುಟ್ಟು ಗೋಡಿಗೆ ಬೆಂಕಿ ಇಟ್ಟಿತು. ಎಳೆ ಜೀವಕ್ಕೆ ತಂದೆ ಪ್ರೀತಿ ಸಿಗ್ದೇರಾಗಿ ಮಾಡಿತ್ತು. ಇದನ್ನ ಏನ್ ಸಾಧಿಸ್ತೆ? ಎರಡು ಮನಸ್ಸುಗಳಿಗೆ ನೋವು ಕೊಟ್ಟು ಸಂತೋಷ ಪಟ್ಯಾ? ನಾನು ಸೇಡು ಹಠ ತೀರ್ಸ್ಕೊತಿದ್ದೀನಿ ಅಲ್ಲ? ಈಗ್ಲಾದ್ರೂ ಗೊತ್ತಾಯ್ತಾ? ಚುಮ್ಮಿ ಎಲ್ಲಿ?